ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. ಇನ್ನು ನಮ್ ಸಹನಾ ಮದ್ವೆ ತಯಾರಿ ಅಂತ ಶುರುನೇ ಆಗೋಯ್ತು. ಇವತ್ತು ಮೆಹಂದಿ ಶಾಸ್ತ್ರ ಇತ್ತು. ಸೊ ಅದಕ್ಕೆ ಬೆಳಗ್ಗೆನೆ ಮೆಹಂದಿ ಶಾಸ್ತ್ರಕ್ಕೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ. ಹಂಗೆ ಸಹನಾಗೆ ಮೆಹಂದಿ ಹಾಕಕ್ಕೂ ಕೂಡ ಬಂದಿದ್ರು. ಮದ್ವೆ ಅವಳ್ದಾದ್ರುನು ಅವಳ ಬೆಸ್ಟ್ ಫ್ರೆಂಡ್ ಆಗಿ ನನಗಂತೂ ಅವಳಿಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇತ್ತು ಅವಳ ಮದ್ವೆಯಲ್ಲಿ. ಪ್ರತಿಯೊಂದು ಶಾಸ್ತ್ರಕ್ಕೂ ನಾನು ಅಲ್ಲಿ ಇರ್ಲೇಬೇಕು ಅಂತ ನಾನು 3 ದಿವಸ ಮುಂಚೆನೆ ಅವ್ರ ಮನೆಗೆ ಹೊಟ್ಟೋಗ್ಬಿಟ್ಟಿದ್ದೆ. ಸೊ ಮೆಹಂದಿ ಎಲ್ಲ ಹಾಕಿದ್ದಾದ್ಮೇಲೆ ಅವಳಿಗೆ ಹಸ್ವಾಗ್ತಿದೆ ಅನ್ಬಿಟ್ಟು ಊಟ ಕೂಡ ಮಾಡಿಸ್ತಾ ಇದ್ದೆ. ನಾನ್ ಡಿಗ್ರಿಗೆ ವುಮೆನ್ಸ್ ಕಾಲೇಜ್ಗೆ ಹೋದಾಗ ಫಸ್ಟ್ ಡೇ ಇಂದಾನು ಇವಳು ನನ್ ಜೊತೆನೆ ಇದ್ಲು. ಫಸ್ಟ್ ಡೇನೆ ನಂಗೆ ಪರಿಚಯ ಆಗಿದ್ದು. ಅವತ್ತಿಂದ ನಾವು ಜೊತೆಲೆ ಕುತ್ಕೊಂತಾ ಇದ್ವಿ, ಜೊತೆಲೆ ಓದ್ಕೋತಾ ಇದ್ವಿ, ಜೊತೆಲೆ ಊಟ ಮಾಡ್ತಾ ಇದ್ವಿ. ಇವಾಗ ಸಡನ್ ಆಗಿ ಅವಳ ಮದ್ವೆ ಅಂತಂದ್ರೆ ನನ್ಗೆ ಒಂಥರ ಸ್ವಲ್ಪ ಕಷ್ಟನೇ ಆಯ್ತು ಅದನ್ನ ರಿಸೀವ್ ಮಾಡ್ಕೊಳೋದು. ಬಟ್ ಏನು ಮಾಡಕ್ ಆಗಲ್ಲ. ಆದ್ರೂ ಇರೋಷ್ಟ್ ದಿನ ಮದ್ವೆ ಫಂಕ್ಷನ್ ಅಲ್ಲಿ ಎಲ್ಲಾನು ನಾನು ಅವಳ ಜೊತೆ ಇರ್ಬೇಕು ಅಂತ ಅವಳ ಜೊತೆನೆ ಇದ್ದೆ. ಇನ್ನು ಮೆಹಂದಿ ಶಾಸ್ತ್ರ ಎಲ್ಲ ಮುಗೀತು. ಇನ್ನು ಸಾಯಂಕಾಲ ನಾವು ಬ್ರೈಡ್ ಟು ಬಿ ಮಾಡೋಣ ಅಂತ ಅನ್ಕೊಂಡ್ವಿ. ಮದ್ವೆ ಟೆನ್ಷನ್ ಅಲ್ಲಿ ಏನು ಪ್ರಿಪೇರ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಕ್ರಾಸ್ ಅಲ್ಲಿ ಹೋಗಿ ಕೇಕ್ ತಗೊಂಡ್ ಬಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಸಾಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಅವಳಿಗೆ ಗೊತ್ತಾಗ್ಲೇ ಇಲ್ಲ, ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾವ್ ಈ ತರ ಮಾಡಿದ್ವಿ. ಅವಳಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಲು. ಈ ಪ್ಲಾನು ನಂದೊಬ್ಬಳ್ದೆ ಅಲ್ಲ, ಸಹನಾ ಕಸಿನ್ಸ್ದು ಕೂಡ. ಸಹನಾ ಕಸಿನ್ಸ್ ಕೂಡ ನನ್ಗೆ ಫ್ರೆಂಡ್ಸ್ ಆಗ್ಬಿಟ್ರು. ಸೊ ಮುಂಚೆಯಿಂದನೂ ಅವ್ರು ನನ್ಗೆ ಪರಿಚಯ ಇರೋದ್ರಿಂದ ನನ್ಗೇನು ಕಷ್ಟ ಆಗ್ಲಿಲ್ಲ ಅವ್ರ ಜೊತೆ ಅಡ್ಜಸ್ಟ್ ಆಗೋದು. ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಬ್ರೈಡ್ ಟು ಬಿನ. ನಮ್ ಸಹನಾ ಅವಳ ಮದ್ವೆಗೆ ಅವಳೇ ನನಗ್ ಮೆಹಂದಿ ಹಾಕ್ತಿದ್ಲು. ನನ್ಗಂತೂ ತುಂಬಾ ಖುಷಿ ಆಗೋಯ್ತು. ಖುಷಿ ಜೊತೆಗೆ ಅಳುನು ಬರ್ತಿತ್ತು. ಬಟ್ ನಾನ್ ಹತ್ರ ಅವಳು ಹತ್ಕೊಬಿಡ್ತಾಳೆ ಅಂತ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ದಿನ. ನನ್ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.